ಹಾಯ್ ಹಲೋ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್. ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಉದ್ದಿನಬೇಳೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಅಷ್ಟೇ ಪ್ರಮಾಣದಲ್ಲಿ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆ. ಉದ್ದಿನಬೇಳೆ ಮತ್ತು ಕಡಲೆಬೇಳೆನ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಸಾಕು. ಒಂದು 1/4 ಚಮಚ ಆಗುವಷ್ಟು ಮೆಂತ್ಯ. ಇದೆಲ್ಲನೂ ಚೆನ್ನಾಗಿ 2-3 ಸಲ ವಾಶ್ ಮಾಡಿ ತಗೊಂಡಿದ್ದೀನಿ. ನಂತರ ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮುಳುಗುವಷ್ಟು ನೀರು ಹಾಕಿ 2 ಗಂಟೆ ನೆನೆಸ್ಕೊಂಡ್ರೆ ಸಾಕು. 2 ಗಂಟೆಲಿ ಚೆನ್ನಾಗಿ ನೆಂದಿರುತ್ತೆ, ಅಷ್ಟೇ ಸಾಕು ಈ ರೆಸಿಪಿಗೆ. ಸೊ ಈಗ ನೋಡಿ, 2ರಿಂದ 2.5 ಗಂಟೆಯಲ್ಲಿ ಇದು ಚೆನ್ನಾಗಿ ನೆಂದಿದೆ. ಇಷ್ಟಾದರೆ ಸಾಕು. ಅದರಲ್ಲಿರೋ ನೀರನ್ನೆಲ್ಲ ಚೆಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯನ ಮಾತ್ರ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು. ಇವಾಗ ನೋಡಿ, ನೈಸಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆನ ಇಟ್ಕೊಂಡು ಇದಕ್ಕೆ ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯದ ಪೇಸ್ಟು ಜೊತೆಗೆ 2.5 ಕಪ್ ಆಗುವಷ್ಟು ಜೋಳದ ಹಿಟ್ಟು, ರೊಟ್ಟಿ ಮಾಡ್ತೀವಲ್ಲ ಅದೇ ಹಿಟ್ಟು. ಸೊ ಇದ್ರ ಬದಲಾಗಿ ಬೇರೆ ಯಾವುದಾದ್ರೂ ಹಿಟ್ಟನ್ನು ಮಾಡ್ಬೋದಾ ಅಂತ ಕೇಳಿದ್ರೆ ರಾಗಿ ಹಿಟ್ಟನ್ನು ಹಾಕೋಬೋದು. ಮತ್ತು ಬೇರೆ ಯಾವುದೂ ನಾನು ಟ್ರೈ ಮಾಡಿಲ್ಲ. ಜೋಳದ ಹಿಟ್ಟು, ರಾಗಿ ಹಿಟ್ಟಲ್ಲಿ ಈ ಥರ ದೋಸೆನ ಮಾಡ್ಕೋಬೋದು. ಈಗ ಕಲಸೋದಕ್ಕೆ ಬೇಕಾದಷ್ಟು ನೀರು ಹಾಕಿ ಸ್ವಲ್ಪನೂ ಗಂಟಿಲ್ದಂಗೆ ಈ ಹಿಟ್ಟನ್ನು ಕಲಿಸ್ಕೊಂಡು ತಗೊಳ್ಬೇಕು. ಇದನ್ನು ತುಂಬ ತೆಳುವಾಗಿ ಮಾಡ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಮೀಡಿಯಮ್ ದಪ್ಪ ಇರೋ ಥರನೇ ಹಿಟ್ಟನ್ನು ಕಲಿಸ್ಕೊಳ್ಳಿ. ವಿಸ್ಕರ್ನ ತಗೊಂಡು ಈ ಥರ ಚೆನ್ನಾಗಿ ವಿಸ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಚೆನ್ನಾಗಿ ಒದಗಿ ಬರುತ್ತೆ ಮತ್ತು ಹೊಂದ್ಕೊಳ್ಳುತ್ತೆ ಹಿಟ್ಟು, ರುಚಿಯಾಗಿರುತ್ತೆ. ಒಂದು 2-3 ನಿಮಿಷ ಈ ಥರ ಮಾಡಿಕೊಂಡ್ರೆ ಸಾಕು. ಇವಾಗ ನೋಡಿ, ಚೆನ್ನಾಗಿ ವಿಸ್ಕರಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇಷ್ಟ ಆದರೆ ಸಾಕು. ನೋಡಿ, ಕನ್ಸಿಸ್ಟೆನ್ಸಿ ಹೀಗಿರಬೇಕು. ತುಂಬ ಗಟ್ಟಿಯಾಗೂ ಇಲ್ಲ, ತೆಳುವಾಗೂ ಇಲ್ಲ. ಈಗ ಇದನ್ನು ಮುಚ್ಚಿಟ್ಟು 5ರಿಂದ 6 ಅವರ್ ಬಿಟ್ಟರೆ ಸಾಕು, ಉಬ್ಬಿ ಬಂದಿರುತ್ತೆ. ತುಂಬ ಜಾಸ್ತಿ ಬಿಟ್ಟರೆ ಈ ಹಿಟ್ಟು ಹುಳಿ ಬರುತ್ತೆ. ಹಾಗಾಗಿ ಒಂದು 5ರಿಂದ 6 ಅವರ್ ಸಾಕು. 5 to 6 ಅವರ್ಸಲ್ಲೇ ಇದು ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಹುಳಿ ಆಗಿಬಿಟ್ರೆ ದೋಸೆ ಚೆನ್ನಾಗಿರಲ್ಲ. ಈಗ ಇದಕ್ಕೆ ಬೆಳಿಗ್ಗೆ ಹೊತ್ತು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ನೋಡ್ತಾ ಇರ್ಬೋದು. ಹಿಟ್ಟು ಡಬಲ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಮೇಲ್ಗಡೆ ಅದು ಗಂಟಾಗಿ ಉಳ್ಕೊಬಾರ್ದಲ್ಲ ಅಲ್ಲಲ್ಲಿ, ಹಾಗಾಗಿ ಸ್ವಲ್ಪ ನೀರನ್ನು ಚಿಮುಕಿಸಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ. ಉಪ್ಪು ಮತ್ತು ಸಕ್ಕರೆ ಚೆನ್ನಾಗಿ ಕರಗೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಎತ್ತಿಟ್ಕೊಂಬಿಡೋಣ. ಸಿಂಪಲಾಗಿ ಒಂದು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯನೂ ಕೂಡ ಶೇರ್ ಮಾಡಿದ್ದೀನಿ. ಮೊದಲಿಗೆ ಸಿಂಪಲಾಗಿರೋ ತೆಂಗಿನಕಾಯಿ ಚಟ್ನಿ. ಒಣಕೊಬ್ಬರಿ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಾನು ಇದಕ್ಕೆ ಬೇರೆ ಏನನ್ನು ಆ್ಯಡ್ ಮಾಡಲ್ಲ. ಒಂದು ಸಲ ಹಾಗೇ ಗ್ರೈಂಡ್ ಮಾಡಬೇಕು, ನೀರು ಹಾಕಿದೆ. ನಂತರ ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀರು ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೋಬೇಕು. ಇದು ತುಂಬ ರುಚಿಯಾಗಿರುತ್ತೆ. ಸಿಂಪಲ್ಲು ಬಟ್ ಸಖತ್ತಾಗಿರುತ್ತೆ. ಒಗ್ಗರಣೆನೂ ಇಲ್ಲದೆ ಇದನ್ನು ಹಾಗೆ ತಿನ್ಬೋದು. ಬೇಕು ಅಂದರೆ ಈ ಥರ ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಣಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನ ಹಾಕಿ ಒಗ್ಗರಣೆ ಮಾಡಿಕೊಂಡು ಚಟ್ನಿ ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದು 2 ನಿಮಿಷದಲ್ಲಿ ಸೂಪರಾಗಿರೋ ಚಟ್ನಿ ರೆಡಿ ಆಗುತ್ತೆ. ಈಗ ಸಿಂಪಲಾಗಿ ಚಟ್ನಿ ಮಾಡಿದ್ವಿ ಅಲ್ವಾ, ಆಲೂಗಡ್ಡೆ ಪಲ್ಯನೂ ಕೂಡ ನೋಡ್ಕೊಂಬಿಡೋಣ. ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2 ಚಮಚ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ ಸೇರಿಸ್ತಾ ಇದ್ದೀನಿ. ಉದ್ದಿನಬೇಳೆ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂದರೆ ಕಡಲೆಬೇಳೆನೂ ಕೂಡ ಹಾಕ್ಕೊಳ್ಳಿ. 2 ಹಸಿಮೆಣಸಿನ್ಕಾಯಿನ ಸೇರಿಸಿದ್ದೀನಿ. ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ. 1 ಕಡ್ಡಿ ಕರಿಬೇವು. ಇದೆಲ್ಲ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಳಿ. ನಂತರ ಆಲೂಗಡ್ಡೆನ ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದನ್ನು ಕೈಯಲ್ಲೇ ಈ ಥರ ಮ್ಯಾಶ್ ಮಾಡಿ ಸೇರಿಸ್ತಾ ಇದ್ದೀನಿ. ಆದಷ್ಟು ಆಲೂಗಡ್ಡೆನ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಪಲ್ಯ ಒಂಥರ ಬೆಣ್ಣೆ ಥರ ಇರುತ್ತೆ, ಚೆನ್ನಾಗಾಗತ್ತೆ. ನಂತರ ಇದಕ್ಕೆ ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಟೊಮ್ಯಾಟೊ ಸೇರಿಸಿಲ್ಲ. ಟೊಮ್ಯಾಟೊ ಬೇಕು ಅಂದರೆ ಕೂಡ ಹಾಕ್ಕೊಳ್ಳಿ. ನಾನು ಟೊಮ್ಯಾಟೊ ಬದಲಾಗಿ ಕೊನೆಯಲ್ಲಿ ನಿಂಬೆ ರಸ ಹಾಕ್ತೀನಿ. ಈಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ರಸ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ದೋಸೆಗೆ ಬೇಕಾಗಿರೋ ತುಂಬಾ ರುಚಿಯಾಗಿರೋ ಸಖತ್ ಸಿಂಪಲ್ ಆಗಿರೋ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ. ನೀವು ಕೂಡ ಆಲೂಗಡ್ಡೆ ಪಲ್ಯನ ನಾನು ಮಾಡ್ದಂಗೆ ಮಾಡ್ತೀರಾ ಅಥವಾ ಏನಾದರೂ ಚೇಂಜಸ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.
ನಾನು ಯಾವಾಗಲೂ ಹೀಗೇ ಮಾಡ್ತೀನಿ. ಟೊಮ್ಯಾಟೊ ಬದಲಾಗಿ ನಿಂಬೆ ರಸ ಹಾಕಿದ್ರೇ ಚೆನ್ನಾಗಿರುತ್ತೆ. ಈಗ ನೋಡಿ ಆಲೂಗಡ್ಡೆ ಪಲ್ಯ ರೆಡಿ ಆಯಿತು. ದೋಸೆ ಮಾಡ್ಕೊಳ್ಳೋದಕ್ಕೆ ಪ್ಯಾನ್ನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಬಿಸಿಯಾಗಿರೋ ಪ್ಯಾನಲ್ಲಿ 1 ಸೌಟ್ ದೋಸೆ ಹಿಟ್ಟನ್ನು ಸೇರಿಸಿ ತೆಳುವಾಗಬೇಕಂದ್ರೆ ತೆಳುವಾಗಿ, ಸ್ವಲ್ಪ ದಪ್ಪ ಬೇಕು ಅಂದರೆ ದಪ್ಪನೂ ಮಾಡ್ಕೊಳ್ಬೋದು. ನಾನಿಲ್ಲಿ ತೆಳುವಾಗಿಯೇ ಹರಡ್ಕೊಂಡಿದ್ದೀನಿ. ಮೇಲ್ಗಡೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಬೇಕಾದರೂ ಹಾಕಿ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಎಣ್ಣೆನೇ ಹಾಕಿದ್ದೀನಿ. ಈಗ ಇದನ್ನು ತಿರುಗಿಸಿ ಹಾಕಿ 2 ಸೈಡಲ್ಲೂ ಬೇಯಿಸ್ಕೋಬೇಕು. ನೋಡಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಂತ. ತುಂಬಾ ಚೆನ್ನಾಗಿರುತ್ತೆ. ಯಾರ್ಯಾರೆಲ್ಲ ಜೋಳದ ರೊಟ್ಟಿನ ಇಷ್ಟಪಡಲ್ಲ ಅಥವಾ ಜೋಳದ ಹಿಟ್ಟಲ್ಲಿ ಏನೂ ಮಾಡಲ್ಲ ಅಂಥವ್ರು ಈ ಥರ ಒಂದು ಸಲ ಟ್ರೈ ಮಾಡ್ಬೋದು. ಸಿಕ್ಕಾಪಟ್ಟೆ ಸಿಂಪಲ್ಲು, ಚೆನ್ನಾಗಿರುತ್ತೆ. ಮತ್ತು ಈ ದೋಸೆ ತುಂಬ ಸಾಫ್ಟಾಗಿ ಬರುತ್ತೆ. ಗರ್ಗರಿಯಾಗಿ ಬೇಕು ಅಂದರೆ ಗರ್ಗರಿಯಾಗೂ ಮಾಡ್ಕೊಳ್ಬೋದು. ತುಂಬ ತೆಳುವಾಗಿ ದೋಸೆನ ಹರಡ್ಕೊಂಡು ಒಂದು 2 ನಿಮಿಷ ಅಥವಾ 2.5-3 ನಿಮಿಷ ಕಡಿಮೆ ಉರಿನಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಗರ್ಗರಿ ಆಗುತ್ತೆ. ಬಟ್ ಇದು ಸ್ವಲ್ಪ ಹೊತ್ತಾದರೆ ಸಾಫ್ಟ್ ಆಗಿಬಿಡುತ್ತೆ. ಹಾಗಾಗಿ ಸಾಫ್ಟಾಗಿರೋ ದೋಸೆನ ಇಷ್ಟಪಡೋರು ಈ ಥರ ಮಾಡ್ಕೊಳ್ಬೋದು. ಈ ಮಸಾಲೆ ದೋಸೆಗೆಲ್ಲ ಮೇಲ್ಗಡೆ ಚಟ್ನಿ ಪುಡಿ ಉದುರಿಸಿ ಮಾಡ್ತೀವಲ್ಲ, ಅದೇ ಥರ ಇದಕ್ಕೂ ಕೂಡ ಚಟ್ನಿ ಪುಡಿ ಉದುರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನನ್ನ ಮಗನಿಗೆ ಇದೇ ಥರ ಇಷ್ಟ ಆಗುತ್ತೆ. ಹಾಗಾಗಿ ಅವನಿಗೆ ಈ ಥರ ಮಾಡಿಕೊಟ್ಟೆ. ಜೋಳ ಸಿರಿಧಾನ್ಯ ಆಗಿರೋದ್ರಿಂದ ತುಂಬ ಒಳ್ಳೆಯದು. ಯಾರೆಲ್ಲ ಜೋಳದಿಂದ ರೊಟ್ಟಿ ಮಾಡಲ್ವೋ ಅಂಥವ್ರು ಈ ಥರ ದೋಸೆನ ಮಾಡ್ಕೋಬೋದು. ಐ ಹೋಪ್ ಇವತ್ತಿನ ಈ ಜೋಳದ ದೋಸೆ ರೆಸಿಪಿ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು.